ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ನಮ್ಮ ಕುಟುಂಬದ ವಂಶವೃಕ್ಷವನ್ನು ನಾವು ಮನೆಯಲ್ಲೇ ಕುಳಿತು ಅರ್ಜಿ ಸಲ್ಲಿಸಿ ಯಾವ ರೀತಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೂಗಲ್ ಕ್ರೋಮ್ ವೆಬ್ಸೈಟ್ನಲ್ಲಿ ನಾಡ ಕಚೇರಿ ಅಂತ ಟೈಪ್ ಮಾಡಿ. ನಂತರ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಾನೀಗ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಈ ರೀತಿ ನಾಡ್ ಕಚೇರಿದು ಅಧಿಕೃತವಾದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ. ಮೊಬೈಲ್ ನಂಬರು ಮತ್ತು ಒ ಟಿ ಪಿನ ಯೂಸ್ ಮಾಡ್ಕೊಂಡು ನೀವು ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗುತ್ತೆ. ಓಕೆ, ನಾನೀಗ ನನ್ನ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಒ ಟಿ ಪಿ ಪಡೆಯಿರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮಗೆ ಶೋ ಆಗುತ್ತೆ. ಸೊ ಅದರಲ್ಲಿ ಒ ಟಿ ಪಿ ಮತ್ತು ಕ್ಯಾಪ್ಚಾನ ನಮೂದಿಸಬೇಕಾಗುತ್ತೆ. ಸೊ ಅವೆರಡು ಎಂಟ್ರಿ ಮಾಡಿದ ನಂತರ ಲಾಗಿನ್ ಅಂತ ಏನು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಓಕೆ, ನಾನೀಗ ಲಾಗಿನ್ ಆಗಿದ್ದೀನಿ. ಓಕೆ, ಈ ರೀತಿ ಪೇಜು ಓಪನ್ ಆಗುತ್ತೆ ನಿಮಗೆ ನಾಡ ಕಚೇರಿ ಇದು. ಸೊ ಇದರಲ್ಲಿ ನಿಮಗೆ ತುಂಬ ಆಪ್ಷನ್ ಶೋ ಆಗುತ್ತೆ. ಓಕೆ, ಅದ್ರಲ್ಲಿ ಬಂದು ನ್ಯೂ ರಿಕ್ವೆಸ್ಟ್ ಅಂದ್ಬಿಟ್ಟು ಒಂದು ಆಪ್ಷನ್ ಶೋ ಆಗ್ತಾ ಇದೆ. ಸೊ ಅಲ್ಲಿ ಲ್ಯಾಂಗ್ವೇಜ್ ನೀವು ಕನ್ನಡ ಇಂಗ್ಲೀಷ್ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ನ್ಯೂ ರಿಕ್ವೆಸ್ಟ್ ಆಪ್ಷನ್ಲಿ ಓಕೆ, ನಾನೀಗ ನಿಮಗೆ ಕನ್ನಡದಲ್ಲಿ ತೋರಿಸ್ತೀನಿ. ಓಕೆ, ಕನ್ನಡದಲ್ಲಿ ಅದು ಹೊಸ ವಿನಂತಿ ಅಂತ ಇರುತ್ತೆ. ಸೊ ಅದರಲ್ಲಿ ಬಂದು ಸಾಮಾನ್ಯ ಪ್ರಮಾಣ ಪತ್ರಗಳು ಅಂತ ಇರುತ್ತೆ. ಸೊ ಅದರಲ್ಲಿ ಲಾಸ್ಟ್ ಆಪ್ಷನ್ ಬಂದು ಕುಟುಂಬ ವಂಶವೃಕ್ಷ ದೃಢೀಕರಣ ಅಂದ್ಬಿಟ್ಟಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮಗೆ ಶೋ ಆಗುತ್ತೆ. ಸೊ ಅದರ ಗರಿಷ್ಠ ದಿನಗಳು 14 ದಿನ ಇರುತ್ತೆ. 14 ದಿನದಲ್ಲಿ ಅದನ್ನು ಅಪ್ರೂವ್ ಮಾಡಬೇಕಾಗುತ್ತೆ ಅವರು. ಸೊ ಏನೆಲ್ಲ ಅವಶ್ಯಕ ದಾಖಲೆಗಳು ಬೇಕು ಅನ್ನೋದನ್ನು ಕೂಡ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ನೀವು ಅದನ್ನ ಒನ್ ಬೈ ಒನ್ ಚೆಕ್ ಮಾಡ್ಬೋದು. ಬೇಕಾದ್ರೆ ಏನೇನು ದಾಖಲಾತಿ ಬೇಕು ಅಂತ ನೋಟ್ ಮಾಡ್ಕೋಬಹುದು. ಓಕೆ, ಅದರಲ್ಲಿ ಯಾವ್ದು ಮ್ಯಾಂಡೇಟರಿ ಇದೆ ಅದು ಮಾತ್ರ ನೀವು ಅಪ್ಲೋಡ್ ಮಾಡಿದ್ರೆ ಸಾಕಾಗುತ್ತೆ. ಓಕೆ, ನಂತರ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಕನ್ನಡದಲ್ಲಿ ಅದು ಮುಂದುವರಿಸಿ ಅಂತಿದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಯು ವಿಲ್ ರೀಡೈರೆಕ್ಟ್ ಟು ಆಧಾರ್ ಅಥೆಂಟಿಕೇಶನ್ ಸೈಟ್ ಅಂತಿದೆ. ಸೊ ಈಗ ಅದು ಆಧಾರ್ ಅಥೆಂಟಿಕೇಶನ್ಗೆ KYC ಗೆ ಅದು ಫಾರ್ವರ್ಡ್ ಆಗ್ತಾ ಇದೆ. ಓಕೆ, KYC ಸರ್ವಿಸ್ ಪೇಜ್ಗೆ ಬಂದಿದೆ. ಸೊ ಇವಾಗ ನಾವು ನಮ್ಮ ಆಧಾರ್ ಕಾರ್ಡ್ನ ಅಲ್ಲಿ ಎಂಟ್ರಿ ಮಾಡಿ KYC ವೆರಿಫೈ ಮಾಡ್ಕೋಬೇಕಾಗತ್ತೆ. ಸೊ ಯಾರು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅವ್ರದ್ದು ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಾನೀಗ ಅರ್ಜಿದಾರರ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಓಕೆ, ನಂತರ ದೃಢೀಕರಿಸುವ ಅಂದ್ಬಿಟ್ಟು ಅಲ್ಲೊಂದು ರೇಡಿಯೋ ಬಟನ್ ಕಾಣ್ತಾ ಇದೆ. ಸೊ ಅದರ ಮೇಲೆ ಟಿಕ್ ಮಾಡಿ ನಾವು ಅದನ್ನ ದೃಢೀಕರಿಸಬೇಕಾಗುತ್ತೆ. ಓಕೆ, ನಮ್ಮ ದೃಢೀಕರಣ ಅಪ್ರೂವ್ ಮಾಡೋಕ್ಕೆ ಒ ಟಿ ಪಿ ಕೇಳ್ತಾ ಇದೆ. ಸೊ ನಾನು ಒ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಜನರೇಟ್ ಒ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಒ ಟಿ ಪಿ ಯಾರ್ದು ರಿಕ್ವೆಸ್ಟ್ ಯಾರು ವಂಶವೃಕ್ಷ ದೃಢೀಕರಣಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅವ್ರದ್ದು ಆಧಾರ್ನ ಏನು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರುತ್ತೆ ಅಲ್ಲಿಗೆ ಒ ಟಿ ಪಿ ಸೆಂಡ್ ಆಗಿರುತ್ತೆ ಇವಾಗ. ಓಕೆ, ಅವ್ರಿಗೆ ಒ ಟಿ ಪಿ ಸೆಂಡ್ ಆದ ನಂತರ ನಾನಿಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಈಗ ಒ ಟಿ ಪಿ ಸೆಂಡ್ ಆಗಿದೆ ಅವ್ರಿಗೆ. ಓಕೆ, ನಾನೀಗ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ನಾನೀಗ ಒ ಟಿ ಪಿ ಏನು ಬಂದಿದೆ 6 ಡಿಜಿಟ್ ಒ ಟಿ ಪಿ ಅದನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ.
ಓಕೆ, ನಂತರ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ. ಸೊ ಅಲ್ಲಿ ಏನಿತ್ತು EKYC ಅದೆಲ್ಲ ಆಧಾರ್ಲಿ ಅದೆಲ್ಲ ಇಲ್ಲಿ ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ಓಕೆ, ನಾವು ಡಿಸ್ಟಿಕ್ಕು, ತಾಲೂಕು, ಹೋಬಳಿ ಇದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ವಿಲೇಜ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಯಾವ ವಿಲೇಜ್ ಅಂತ ಅಂದ್ಬಿಟ್ಟು. ಓಕೆ, ನಂತರ ಅರ್ಜಿದಾರರ ಹೆಸರು, ಅವರು ಶ್ರೀಮತಿನ, ಕುಮಾರಿನ ಎಲ್ಲ ಕೇಳುತ್ತೆ. ಸೊ ಅದನ್ನೆಲ್ಲ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಹಾಗೆ ಅರ್ಜಿದಾರ ಹೆಸರು ಮತ್ತು ಅವ್ರ ಗಂಡನ ಹೆಸರು ಎಲ್ಲ ಕೇಳುತ್ತೆ. ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಮೊಬೈಲ್ ಸಂಖ್ಯೆ ಕೇಳುತ್ತೆ OTPಗೋಸ್ಕರ, ಅಂದರೆ ವೆರಿಫೈ ಮಾಡೋದಕ್ಕೋಸ್ಕರ. ಸೊ ನಾನೀಗ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ ಮತ್ತು OTP ಕಳುಹಿಸು ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, OTP ಸೆಂಡ್ ಆಗಿದೆ ಇವಾಗ. ಓಕೆ, ನಾನೀಗ OTPನ ಎಂಟ್ರಿ ಮಾಡಿ ಪರಿಶೀಲಿಸು ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, OTP ವೆರಿಫೈಡ್ ಸಕ್ಸಸ್ಫುಲಿ ಅಂದ್ಬಿಟ್ಟು ಈಗ ಅವ್ರದ್ದು ಮೊಬೈಲ್ ಏನಿದೆ ಅದು ವೆರಿಫೈ ಆಗಿದೆ, ಅಂದರೆ ಮೊಬೈಲ್ ನಂಬರ್ಲಿ ಅವ್ರದ್ದು ಒಪ್ಪಿಗೆ ಕೊಟ್ಟಿರ್ತಾರೆ ಅಂತ ಅರ್ಥ ಅವರು. ಹಾಗೆಯೇ ಇಮೇಲ್ ID ಕೂಡ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅವ್ರದ್ದು ಇಮೇಲ್ ID ಇರಲಿಲ್ಲ, ಅದಕ್ಕೋಸ್ಕರ ನನ್ನ ಇಮೇಲ್ IDನೇ ಹಾಕಿ ವೆರಿಫೈ ಮಾಡ್ತಾ ಇದ್ದೀನಿ. ಓಕೆ, ಅದನ್ನು ಅಷ್ಟೇ OTP ಕಳುಹಿಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, OTP ಸೆಂಡ್ ಆಗಿದೆ. ಓಕೆ, ಅದನ್ನು ಅಷ್ಟೇ ಪರಿಶೀಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಓಕೆ, ನಂತರ ನಿಮ್ಮ ಪ್ರಮಾಣ ಪತ್ರವನ್ನು ಡಿಜಿಲಾಕರ್ಗೆ ಕಳುಹಿಸಲು ನೀವು ಬಯಸಿವಿರಾ ಅಂತ ಕೇಳುತ್ತೆ. ನಾನು ಹೌದು ಅಂತ ಕೊಡ್ತೀನಿ. ಹಾಗೆ ಪ್ರಮಾಣ ಪತ್ರ ವಿತರಣಾ ವಿಧಾನ ಇನ್ ಪರ್ಸನ್ ಇದೆ. ನಾನು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನಾನು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಅದು ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಸೊ ಇಲ್ಲಿ ಸೂಚನೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ, ಈ ಸ್ಟಾಂಪ್ ದಾಖಲೆಯ ಪ್ರಕಾರ ಎಲ್ಲ ಕುಟುಂಬ ಸದಸ್ಯರ ವಿವರಗಳನ್ನು ನಮೂದಿಸಿ. ಓಕೆ, ನೀವೇನು ಛಾಪಕಾಗದಲ್ಲಿ ಅಪ್ಡೇಟ್ ಮಾಡಿಸಿರ್ತೀರ ಅದ್ರ ಪ್ರಕಾರ 1 by 1 ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಹಾಗೂ ಡಾಟಾ ಎಂಟ್ರಿ ಸಮಯದಲ್ಲಿ ನಮೂದಿಸಿದ ಸೀರಿಯಲ್ ನಂಬರ್ ಪ್ರಕಾರ ಕುಟುಂಬದ ಸದಸ್ಯರ ವಿವರಗಳನ್ನು ಅಂತಿಮ ಪ್ರಮಾಣ ಪತ್ರದಲ್ಲಿ ಪ್ರದರ್ಶಿಸಲಾಗುತ್ತದೆ. ಎಲ್ಲ ಜೀವಂತ ಕುಟುಂಬ ಸದಸ್ಯರಿಗೆ ಡೆಮೋ ದೃಢೀಕರಣವು ಕಡ್ಡಾಯವಾಗಿದೆ ಅಂತ ಸೂಚನೆ ಇದೆ. ಸೊ ಅದನ್ನು ಒಂದ್ಸಲ ವೆರಿಫೈ ಮಾಡ್ಕೋಬೇಕಾಗತ್ತೆ. ಸೊ ಅದ್ರ ಪ್ರಕಾರ ನಾನು ಸೀರಿಯಲ್ ನಂಬರು 1 ಏನೀಗ ಆಲ್ರೆಡಿ ಈಗ ಡೆತ್ ಆಗಿದ್ದಾರೆ ಅವ್ರದ್ದು ನಾನೀಗ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಜೀವನ ಸ್ಥಿತಿ ಜೀವಂತ ಅಥವಾ ಮೃತನಾದ ಅಂತಿರುತ್ತೆ. ಸೊ ನಾನು ಮೃತನಾದ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಮರಣ ಪ್ರಮಾಣ ಪತ್ರ ವಿತರಿಸಲಾಗಿದೆ ಅಂತ ಕೇಳುತ್ತೆ, ಹೌದು ಅಂತ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟು ಮರಣ ಪ್ರಮಾಣ ಪತ್ರದ ಸಂಖ್ಯೆ ಕೇಳ್ತಾ ಇದೆ. ಸೊ ನಾನು ಇಲ್ಲಿ ಸಂಖ್ಯೆನೂ ಕೂಡ ಎಂಟ್ರಿ ಮಾಡಿದ್ದೀನಿ. ಹಾಗೆ ಯಾರೀಗ ಡೆತ್ ಆಗಿರ್ತಾರೆ ಸೊ ಅವ್ರದ್ದು ಏಜ್ ಕೇಳ್ತಾ ಇದೆ. ಸೊ ನಾನು ಅವ್ರ ಏಜ್ನು ಕೂಡ ಈಗ ಎಂಟ್ರಿ ಮಾಡ್ತಾ ಇದ್ದೀನಿ. ಹಾಗೆ ಅಪ್ಲಿಕೆಂಟ್ ಏನು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅವ್ರಿಗೆ ಏನು ರಿಲೇಷನ್ ಆಗಬೇಕು ಅಂತ ಕೇಳ್ತಾ ಇದ್ದಾರೆ ಅವರು. ಸೊ ಅವರು ಪತ್ನಿ ಆದ್ರಿಂದ ನಾನಿಲ್ಲಿ ಅವ್ರ ರಿಲೇಷನ್ಶಿಪ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅವರು ಡೆತ್ ಆಗಿರೋರು ಇವ್ರಿಗೆ ಪತಿ ಆಗಬೇಕು, ಅದಕ್ಕೋಸ್ಕರ ಪತಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಸದಸ್ಯರ ಹೆಸರು ಸೆಲೆಕ್ಟ್, ಏನೀಗ ಡೆತ್ ಆಗಿದ್ದಾರೆ ಅವ್ರ ಹೆಸರನ್ನ ನಾನೀಗ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಅವರು ಈ ಡೆತ್ ಆಗಿರೋರು ತಂದೆ ಹೆಸರನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಹಾಗೆ ವೈವಾಹಿಕ ಸ್ಥಿತಿ ಅಂತ ಕೇಳ್ತಾ ಇದೆ. ಸೊ ಅವರು ಆಲ್ರೆಡಿ ಮದುವೆ ಆಗಿದ್ದರಿಂದ ವಿವಾಹಿತ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಸೇರಿಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಾನೀಗ ಸೇರಿಸು ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ಅವ್ರ ಡೀಟೇಲ್ಸ್ ಏನಿತ್ತು ಅದು ಬಾಟಮಲ್ಲಿ ಶೋ ಆಗುತ್ತೆ. ಸೊ ಇದೇ ರೀತಿ ನಾವು 1 by 1 ನಾವು ಯಾರನ್ನ ಆ್ಯಡ್ ಮಾಡ್ಕೊ ಹೋಗ್ತೀವಿ ಅವರೆಲ್ಲ ಇವ್ರ ಅಂಡರ್ಲಿ ಆ್ಯಡ್ ಆಗ್ತಾ ಹೋಗ್ತಾ ಇರ್ತಾರೆ. ಸೊ ಅದನ್ನು ಬೇಕಾದ್ರೆ ನೀವು ತಿದ್ದುಪಡಿ ಮಾಡ್ಬೋದು,
ಇಲ್ಲ ಬೇಡ ಅಂದರೆ ಡಿಲೀಟು ಕೂಡ ಮಾಡ್ಬೋದು ಈ ಹಂತದಲ್ಲಿ. ಓಕೆ, ನೆಕ್ಸ್ಟು ಅದೇ ರೀತಿ ಸೀರಿಯಲ್ 2, 3 ಎಲ್ಲರನ್ನೂ ಕೂಡ ಆ್ಯಡ್ ಮಾಡ್ಕೊ ಹೋಗ್ತೀನಿ. ನಾನೀಗ 2ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅವರು ಜೀವಂತ ಇದ್ದಾರೆ, ಸೊ ಅದಕ್ಕೋಸ್ಕರ ನಾನು ಜೀವಂತ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಆಧಾರ್ ಲಭ್ಯವಿದೆಯೇ, ಹೌದು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಹಾಗೆ ಇವ್ರದ್ದು ಏಜ್ ಏನು ಅಂತ ಕೇಳ್ತಾ ಇದೆ. ಸೊ ಅವ್ರದ್ದು ಏಜ್ನು ಕೂಡ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಇವರು ರಿಲೇಷನ್ ಅರ್ಜಿ ಸಲ್ಲಿಸಿದವ್ರಿಗೆ ಏನಾಗಬೇಕು ಅಂದ್ರೆ ಮಗಳು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಅವ್ರ ಹೆಸರನ್ನ ಕೇಳ್ತಾ ಇದೆ. ಸೊ ಅವ್ರದ್ದು ಹೆಸರು ಆಧಾರ್ ಮುಖಾಂತರ ಅದೇ ಆಟೋಮೆಟಿಕ್ ಫೆಚ್ ಆಗುತ್ತೆ. ಸೊ ಅದರಿಂದ ಹೈಡ್ ಆಗಿದೆ. ಹಾಗೆ ಅವ್ರದ್ದು ಫಾದರ್ ಅಥವಾ ಹಸ್ಬೆಂಡ್ ನೇಮ್ ಕೇಳ್ತಾ ಇದೆ. ಸೊ ನಾನೀಗ ಅದನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಂತರ ಅವ್ರದ್ದು ವೈಯಕ್ತಿಕ ಸ್ಥಿತಿ ಕೇಳ್ತಾ ಇದೆ. ಸೊ ಅವರು ಕೂಡ ಮದುವೆ ಆಗಿರೋದ್ರಿಂದ ವಿವಾಹಿತ ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ಸರಿ, ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಡಿಮೌತ್ ಅಂತ ಕೇಳ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಡಿಮೌತ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದು ಕೂಡ ಅಷ್ಟೇ KYC ಸರ್ವಿಸ್ ಪೋರ್ಟಲ್ಗೆ ಫಾರ್ವರ್ಡ್ ಆಗಿದೆ. ಸೊ ಇಲ್ಲಿ ಏನಿದೆ, ಈಗ ನಾವು ಯಾರನ್ನ ಆ್ಯಡ್ ಮಾಡ್ತಾ ಇದೀವಿ, ಮಗಳು, ಅವ್ರದ್ದು ಆಧಾರ್ ಕಾರ್ಡ್ ಯಾವ ರೀತಿ ಇದೆ ಅದೇ ರೀತಿ ನೇಮ್ ಎಸ್ ಪರ್ ಆಧಾರ್ ನೇಮ್ನು ಕೂಡ ಅದೇ ರೀತಿ ಎಂಟ್ರಿ ಮಾಡಬೇಕು, ಮತ್ತು ಅವ್ರ ಆಧಾರ್ ನಂಬರ್ನು ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ನಾನೀಗ ಅವ್ರ ನೇಮ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಅದು ಕನ್ನಡದಲ್ಲಿ ಕೇಳ್ತಾ ಇರೋದ್ರಿಂದ ನಾನು ಕನ್ನಡದಲ್ಲೇ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಅವ್ರ ಆಧಾರ್ ನಂಬರ್ನು ಕೂಡ ಎಂಟ್ರಿ ಮಾಡಿದ್ದೀನಿ. ಸೊ ಓಕೆ, ಡಿಕ್ಲರೇಷನ್ ಏನು ರೇಡಿಯೋ ಬಟನ್ ಇದೆ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ಅಂತಲ್ಲ, ಅವ್ರಿಗೇನು OTP ಏನು ಹೋಗೋದಿಲ್ಲ. ಸೊ ಸಬ್ಮಿಟ್ ಕೊಟ್ಟ ನಂತರ ಅವ್ರದ್ದು ಕೂಡ ಕೆಳಗಡೆ ಆಟೋಮೆಟಿಕ್ ಆಗಿ ನೇಮ್ ಏನಿರುತ್ತೆ ಅದು ಆ್ಯಡ್ ಆಗಿರುತ್ತೆ. ಸೊ ಇದೇ ರೀತಿ ನಾನು 1 by 1 ಅಲ್ಲಿ ಕುಟುಂಬದಲ್ಲಿ ಇನ್ನೆಷ್ಟು ಜನ ಸೇರ್ಕೋತಾರೆ ಫ್ಯಾಮಿಲಿ ಟ್ರೀಗೆ ಅಷ್ಟು ಜನ ಕೂಡ ಆ್ಯಡ್ ಮಾಡ್ಕೋತಾ ಹೋಗ್ತೀನಿ. ಓಕೆ, ಸೀರಿಯಲ್ ನಂಬರ್ 3 ಬಂದು ಇವಾಗ ಅವರು ಜೀವಂತ ಇದ್ದಾರೆ. ಸೊ ಅದಕ್ಕೋಸ್ಕರ ಜೀವಂತ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಆಧಾರ್ ಲಭ್ಯವಿದೆ, ಸೊ ಅದಕ್ಕೋಸ್ಕರ ಹೌದು ಅಂತ ಮೇಲೆ ಟಿಕ್ ಮಾಡ್ತಾ ಇದ್ದೀನಿ. ಹಾಗೆ ಮೆಂಬರ್ ಏಜು, ಸೊ ಅವ್ರ ಏಜ್ ಏನಾಗಿದೆ ಅಂತ ಅದನ್ನು ಕೂಡ ಎಂಟ್ರಿ ಮಾಡಬೇಕಾಗಿದೆ. ಓಕೆ, ರಿಲೇಷನ್ಶಿಪ್ ವಿತ್ ಅಪ್ಲಿಕೆಂಟ್, ಸೊ ಅದನ್ನು ಕೂಡ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಫಾದರ್ ನೇಮ್ ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ಹಾಗೆ ವೈವಾಹಿಕ ಸ್ಥಿತಿ ಅವ್ರದ್ದು ಕೂಡ ಸದ್ಯ ಮದುವೆ ಆಗಿರೋದ್ರಿಂದ ವಿವಾಹಿತ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದೂ ಅಷ್ಟೇ ಡಿಮೌತ್ ಅಂತ ಕೇಳ್ತಾ ಇದೆ. ಸೊ ಡಿಮೌತ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಇದು ಇವ್ರದ್ದು ಕೂಡ KYC ಸರ್ವಿಸ್ ಪೋರ್ಟಲ್ಗೆ ಫಾರ್ವರ್ಡ್ ಆಗುತ್ತೆ. ಓಕೆ, ಇವ್ರದ್ದು ಕೂಡ ನೇಮ್ ಎಸ್ ಪರ್ ಆಧಾರ್ ಅಂದ್ಬಿಟ್ಟು ಕನ್ನಡದಲ್ಲಿ ಕೇಳ್ತಾ ಇದೆ. ಸೊ ಅದನ್ನು ನಾನು ಅವ್ರ ಆಧಾರ್ ಕಾರ್ಡ್ ಏನು ನೇಮ್ ಇದೆ ಕನ್ನಡದಲ್ಲಿ ಅದೇ ರೀತಿ ಎಂಟ್ರಿ ಮಾಡ್ತಾ ಇದ್ದೀನಿ, ಮತ್ತು ಆಧಾರ್ ನಂಬರ್ ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಅದು ಡಿಕ್ಲರೇಷನ್ ಇದೆ, ಅದರ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇವ್ರ ನೇಮ್ ಕೂಡ ಇಲ್ಲಿ ಬಾಟಮಲ್ಲಿ ಆ್ಯಡ್ ಆಗಿರುತ್ತೆ. ಓಕೆ, ಇದೇ ರೀತಿ 1 by 1 ನಾನು ಎಷ್ಟು ಜನ ಇದೆ ಟೋಟಲ್ಲು 5 ಜನ ಬರ್ತಾರೆ. ಇದರಲ್ಲಿ 5 ಜನನು ಕೂಡ ನಾನಿಲ್ಲಿ 1 by 1 ಎಂಟ್ರಿ ಮಾಡಿದ್ದೀನಿ. 5 ಜನ ಹೆಸರು ಕೂಡ ಆಲ್ರೆಡಿ ಈಗ ಕೆಳಗಡೆ ಶೋ ಆಗ್ತಾ ಇದೆ.
ಓಕೆ, ನಾನೀಗ ನೆಕ್ಸ್ಟ್ ಅಥವಾ ಮುಂದಿನದು ಅಂತ ಏನು ಆಪ್ಷನ್ ಶೋ ಆಗ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಪ್ರಮಾಣ ಪತ್ರದ ವಿವರಗಳು ಅಂತ ಹೇಳಿ ಇದರಲ್ಲಿ ಅವ್ರು ಎಷ್ಟನೇ ಇಸ್ವಿಯಿಂದ ವಾಸಿಸ್ತಾ ಇದ್ದಾರೆ ಅಂದ್ಬಿಟ್ಟು ಕೇಳ್ತಾ ಇದೆ. ಸೊ ಅಲ್ಲಿಗೆ ಇಷ್ಟು ವರ್ಷ ಅಂದ್ಬಿಟ್ಟು ನೀವು ಇಸ್ವಿನ ಎಂಟ್ರಿ ಮಾಡಬೇಕಾಗತ್ತೆ. ಈಗ 30 ವರ್ಷದಿಂದ ಇದ್ದೀರೋ 50 ವರ್ಷದಿಂದ ಇದ್ದೀರೋ ಅದನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ನಾನು ಅಲ್ಲಿ ಎಂಟ್ರಿ ಮಾಡಿದ್ದೀನಿ. ಓಕೆ, ನಂತರ ಅಫಿಡೇವಿಟ್ ದಿನಾಂಕ, ನೀವೇನು ಈ ಸ್ಟಾಂಪ್ ಅಥವಾ ಛಾಪಕಾಗದಲ್ಲಿ ಅಫಿಡೇವಿಟ್ ಮಾಡಿಸಿರ್ತೀರೋ ಆ ಡೇಟ್ ಕೇಳ್ತಾ ಇದೆ. ಹಾಗೆ ಈ ಸ್ಟಾಂಪ್ ಸಂಖ್ಯೆ ಕೇಳ್ತಾ ಇದೆ. ಸೊ ಅದನ್ನು ಕೂಡ ನಾನು ಎಂಟ್ರಿ ಮಾಡಿದ್ದೀನಿ. ಉದ್ದೇಶ ಕೇಳ್ತಾ ಇದೆ. ಸೊ ಉದ್ದೇಶ ಬಂದು ಇದು ಜಮೀನ್ದು ಪೋತಿ ಖಾತೆಗಳನ್ನ ಮಾಡಿಸ್ಕೋಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಅರ್ಜಿನ ಸಲ್ಲಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅದನ್ನೇ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ ರೀಸನ್ ಬೇಕು ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು. ಸೊ ನಂತರ ಅದೇನು ಮ್ಯಾಂಡೇಟರಿ ಅಲ್ಲ, ಎಂಟ್ರಿ ಮಾಡದೇ ಬೇಕಾದರೂ ಬಿಡ್ಬೋದಾಗಿರುತ್ತೆ. ಓಕೆ, ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ನೆಕ್ಸ್ಟ್ ಸ್ಟೇಜಲ್ಲಿ ಭಾವಚಿತ್ರ ಅಪ್ಲೋಡ್ ಮಾಡುವಂತ ಕೇಳ್ತಾ ಇದೆ. ಸೊ ಅವ್ರದ್ದು ಏನಿದೆ ಆಧಾರ್ ಕಾರ್ಡ್ಲಿ ಅದೇ ಫೋಟೋ ಆಟೋಮೆಟಿಕ್ ಆಗಿ ಇಲ್ಲಿ ಫೆಚ್ ಆಗಿರುತ್ತೆ. ಓಕೆ, ನಂತರ ಅಗತ್ಯವಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದೆ. ಸೊ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲ ಕೂಡ ಇಲ್ಲಿ ಒನ್ ಬೈ ಒನ್ ಅಪ್ಲೋಡ್ ಮಾಡ್ಕೋತಾ ಹೋಗ್ಬೇಕಾಗುತ್ತೆ. ಓಕೆ, ನಾವು ಏನು ಮ್ಯಾಂಡೇಟರಿ ಇದೆ ಅಷ್ಟು ಮಾತ್ರ ಈಗ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದು ಅಫಿಡೇವಿಟ್ ಅಂತ ಕೇಳ್ತಾ ಇದೆ. ಓಕೆ, ನಾನು ಅಫಿಡೇವಿಟ್ನಾಗ ಆಲ್ರೆಡಿ 300 MB ಒಳಗಡೆ ಇರಬೇಕು, 300 KB ಒಳಗಡೆ ಇರಬೇಕು, ಆ ಥರ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ. ಸೊ ಅದನ್ನು ನಾನೀಗ ಅಪ್ಲೋಡ್ ಮಾಡ್ತೀನಿ. ಓಕೆ, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈಗ ಆಟೋಮೆಟಿಕ್ ಆಗಿ ಪಕ್ಕದಲ್ಲಿ PDF ಎಲ್ಲದು ಶೋ ಆಗ್ತಾ ಇದೆ. ಸೊ ಅದ್ರ ಮೇಲೆ ನೀವು ಬೇಕಾದ್ರೆ ವ್ಯೂ ಮಾಡಿ ನೋಡ್ಬೋದು, ಇಲ್ಲಾಂದ್ರೆ ರಿಮೂವ್ ಬೇಕಾದ್ರೂ ಮಾಡ್ಬೋದು. ನಂತರ ಮರಣದ ದಾಖಲೆ ಡೆತ್ ಸರ್ಟಿಫಿಕೇಟ್ ಕೇಳ್ತಾ ಇದೆ. ಸೊ ನಾನು ಡೆತ್ ಸರ್ಟಿಫಿಕೇಟನ್ನು ಕೂಡ ಆಲ್ರೆಡಿ ನಾನೀಗ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋದ್ರಿಂದ ನಾನೀಗ ಇಲ್ಲಿ ಡೆತ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಇದನ್ನು ಅಷ್ಟೇ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದು 300 KBಗಿಂತ ಜಾಸ್ತಿ ಇದೆ ಅಂತ ತೋರಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಅದನ್ನ ಕಂಪ್ರೆಸ್ ಮಾಡಿಕೊಂಡು ಮತ್ತೆ ಅದನ್ನು 300 KB ಒಳಗಡೆ ಇರೋ ಅಂಥದ್ದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನು 300 KBಗೆ ಕಂಪ್ರೆಸ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಓಕೆ, ನಾನೀಗ ಕಂಪ್ರೆಸ್ ಮಾಡಿದ್ದೀನಿ ಅದನ್ನು. ಓಕೆ, ಈಗ 300 KBಗೆ ಕಂಪ್ರೆಸ್ ಆದ ನಂತರ ಅದು ಅಪ್ಲೋಡ್ ತಗೊಂಡಿದೆ. ಸೊ ಅದಕ್ಕೋಸ್ಕರ ನೀವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡುವಾಗ ಅದನ್ನು 300 KB ಒಳಗಡೆ ಇರುವಂತೆ ಇಟ್ಕೋಬೇಕು. ಈ ವಂಶವೃಕ್ಷ ಅರ್ಜಿ ಸಲ್ಲಿಸ್ತೀನಿ ಅಂತಂದರೆ. ನಂತರ ಗುರುತಿನ ಚೀಟಿ ಹಾಗೆ ವಿಳಾಸದ ಪುರಾವೆ ಎಲ್ಲನೂ ಕೂಡ ಒನ್ ಬೈ ಒನ್ ಎಂಟ್ರಿ ಮಾಡ್ಕೋತಾ ಹೋಗ್ತೀನಿ. ಓಕೆ, ಅವ್ರದ್ದು ಆಧಾರ್ ನಂಬರ್ನ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಅದು ಅಪ್ಲೋಡ್ ತಗೋತು. ನಂತರ ಗುರುತಿನ ಚೀಟಿ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಹತ್ರ ವೋಟರ್ ID ರೇಷನ್ ಕಾರ್ಡು ಅದಿದ್ರೂ ಕೂಡ ಅಪ್ಲೋಡ್ ಮಾಡ್ಬೋದು. ಓಕೆ, ಹಾಗೆ ಯಾವುದು ಸ್ಟಾರ್ ಮಾರ್ಕ್ ಇದೆ ಅದು ಮ್ಯಾಂಡೇಟರಿ ಆಗಿರುತ್ತೆ. ಸೊ ಅದನ್ನು ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಸೊ ಹಾಗೆ ಮತ್ತೆ ನಾನು ಗುರುತಿನ ಚೀಟಿಲಿ ಇನ್ಯಾರ್ದಿದೆ, ಈಗ 5 ಜನ ಇದರಲ್ಲ ಟೋಟಲು, ಅಷ್ಟು ಜನದ್ದು ಕೂಡ ಆಧಾರ್ ನಂಬರ್ನ ಒಂದೊಂದಾಗ ಅಪ್ಲೋಡ್ ಮಾಡ್ಕೋತಾ ಹೋಗ್ತೀನಿ. ಓಕೆ, ಇದೇ ರೀತಿ ನಾನೀಗ ಎಲ್ಲರದ್ದು ಕೂಡ ಒನ್ ಬೈ ಒನ್ ಡಾಕ್ಯುಮೆಂಟ್ಸ್ನ ಈಗ ಅಪ್ಲೋಡ್ ಮಾಡಿದ್ದೀನಿ.
ಹಾಗೆ ಎಲ್ಲ ಮೆಂಬರ್ ಆಧಾರ್ ಕಾರ್ಡ್ನು ಕೂಡ ಎಂಟ್ರಿ ಮಾಡಿದ್ದೀನಿ. ಓಕೆ, ನಂತರ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಆಗ್ತಾ ಇದೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ. ಓಕೆ, ಈಗ GST ನಂಬರ್ ಈಗ ಜನರೇಟ್ ಆಗಿದೆ. ಓಕೆ, ಹಾಗೆ ಅಪ್ಲಿಕೇಶನ್ದು ಏನಿದೆ ಅನ್ನೋದು ಅಕ್ಲೈಮೆಂಟು ಅದನ್ನು ಕೂಡ ಈಗ ನಾವೀಗ ವ್ಯೂ ಮಾಡಿ ನೋಡ್ಬೋದಾಗಿರುತ್ತೆ. ಓಕೆ, ಕುಟುಂಬ ವಂಶವೃಕ್ಷದ ದೃಢೀಕರಣಕ್ಕೆ ಅರ್ಜಿ ಅಂದ್ಬಿಟ್ಟು ಈಗ ಒಂದು ನಮಗೆ ಇಲ್ಲಿ ಪೇಜ್ ಶೋ ಆಗ್ತಾ ಇದೆ. ಸೊ ಇದ್ರಲ್ಲಿ ನಾವು ಏನೆಲ್ಲ ಎಂಟ್ರಿ ಮಾಡಿರ್ತೀವಿ ಅದೆಲ್ಲ ಕೂಡ ಒನ್ ಬೈ ಒನ್ ನಾವು ವ್ಯೂ ಮಾಡಿ ನೋಡ್ಬೋದಾಗಿರುತ್ತೆ. ಓಕೆ, ನಾವು ಈ ಪೇಜ್ನ ಪ್ರಿಂಟ್ ತಗೋಬೇಕಾಗುತ್ತೆ. ಈ ಪೇಜ್ನ ಪ್ರಿಂಟ್ ತಗೊಂಡು ನಾವು ಹತ್ತಿರದ ನಾಡ ಕಚೇರಿ ಯಾವುದಿರುತ್ತೆ ಅದಕ್ಕೆ ನಾವು ಕೊಡಬೇಕಾಗುತ್ತೆ. ಕೆಲವೊಂದು ಕೇಸಸಲ್ಲಿ ನಾವು ಕೊಡುವಂಥ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಆನ್ಲೈನ್ ಅರ್ಜಿ ಹಾಕಿರೋದ್ರಿಂದ ಅದು ಆಟೋಮೆಟಿಕ್ ಅವರೇ ಅದನ್ನು ಫಾರ್ವರ್ಡ್ ಮಾಡಬೇಕಾಗುತ್ತೆ. ನಾವು ಡಾಕ್ಯುಮೆಂಟ್ಸ್ ಕೊಡಲಿ ಅಂತ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅವರು. ಓಕೆ, ನಂತರ ಈ ಸಹಿಗೆ ಮುಂದುವರಿಸಿ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈಗ ಇದು ಪೇಮೆಂಟ್ ಸ್ಟೇಜ್ ಆಗಿರೋದ್ರಿಂದ ನಾನೀಗ ಈ ಸಹಿಗೆ ಮುಂದುವರಿಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಯು ವಿಲ್ ರೀಡೈರೆಕ್ಟ್ ಟು ಈ ಸೈನ್ ಪೇಜ್ ಅಂತ ಕೇಳ್ತಾ ಇದೆ. ಸೊ ಈಗ ಅದು ಈ ಸೈನ್ ಪೇಜ್ಗೆ ಫಾರ್ವರ್ಡ್ ಆಗ್ತಾ ಇದೆ. ಓಕೆ, ಈಗ ಅರ್ಜಿದಾರರದು ಆಧಾರ್ ನಂಬರು ಮತ್ತು OTP ಎಂಟ್ರಿ ಮಾಡಿ ನಾವೀಗ ಈ ಸೈನ್ ಮಾಡಬೇಕಾಗುತ್ತೆ. ಸೊ ನಾನೀಗ ಆಧಾರ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ಗೆಟ್ OTP ಮೇಲೂ ಕೂಡ. ಓಕೆ, ಈಗ ಅರ್ಜಿದಾರರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿತ್ತು ಆಧಾರ್ಗೆ ಅದಕ್ಕೆ OTP ಬಂದಿರುತ್ತೆ. ಸೊ ನಾನೀಗ OTPನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಹಣ ಪಾವತಿಸಲು ಮುಂದುವರಿಯಿರಿ ಅಂತ ಕೇಳ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಅದು ಪೇಮೆಂಟ್ ಪೇಜ್ಗೆ ಫಾರ್ವರ್ಡ್ ಆಗಿದೆ. ಸೊ ನಾನೀಗ ಇದನ್ನು BSK ಮುಖಾಂತರ ಅಮೌಂಟ್ನ ಪೇ ಮಾಡ್ತಾ ಇದ್ದೀನಿ. ನೀವು ಅದನ್ನು ಇಂಟರ್ನೆಟ್ ಬ್ಯಾಂಕಿಂಗ್, UPI ಯಾವ್ದು ಮುಖಾಂತರ ಬೇಕಾದ್ರೂ ಪೇ ಮಾಡ್ಬೋದಾಗಿರುತ್ತೆ. ಓಕೆ, ನಾನೀಗ ಇದನ್ನು ವ್ಯಾಲೆಟ್ ಮುಖಾಂತರ ಪೇಮೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಪ್ರೊಸೀಡ್ ಟು ಪೇ ಅಂತ ಕೊಡ್ತಾ ಇದ್ದೀನಿ. ಓಕೆ, ನಿಮ್ದಾದ್ರು ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಮಾಡಿದ್ರೆ ನೀವು ಡೈರೆಕ್ಟ್ ಸ್ಕ್ಯಾನ್ ಮಾಡಿ ಅದನ್ನು ಓಕೆ ಮಾಡಬೇಕಾಗುತ್ತೆ. ಓಕೆ, ಪೇಮೆಂಟ್ ಸಕ್ಸಸ್ಫುಲಿ ಆಗಿದೆ ಇವಾಗ. ಓಕೆ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿದೆ. ಅಮೌಂಟು 40 ರೂಪಾಯಿ ನಾನೀಗ ಪೇ ಮಾಡಿದ್ದೀನಿ. ಹಾಗೆ ಮುಂದುವರಿಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಅಪ್ಲಿಕೇಶನ್ ಯಶಸ್ವಿಯಾಗಿ ಸಹಿ ಮಾಡಲಾಗಿದೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ಬೇಕಾದ್ರೆ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ನಾನೀಗ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಏನೀಗ ನಾವು ಈ ಸೈನ್ ಮಾಡಿದ್ವಿ ಅದು ಅಪ್ಲಿಕೇಶನ್ ಈಗ ಡೌನ್ಲೋಡ್ ಆಗಿದೆ. ಓಕೆ, ಇದನ್ನು ಕೂಡ ಬೇಕಾದ್ರೆ ಒಂದ್ಸಲ ವ್ಯೂ ಮಾಡಿ ನಾವು ನೋಡ್ಬೋದು. ಸೊ ಇನ್ನು ಹಿಂದೆನೇ ತೋರಿಸಿದ್ನಲ್ಲ ಅದೇ ಕಾಪಿ ಇದಾಗಿರುತ್ತೆ, ಬಟ್ ಇದು ಈ ಸೈನ್ ಆಗಿರುತ್ತೆ ಅಷ್ಟೇ. ಓಕೆ, ಇದನ್ನು ನೀವು ಬೇಕಾದ್ರೆ ಪ್ರಿಂಟು ತಗೊಂಡು ಇಟ್ಕೋಬೋದಾಗಿರುತ್ತೆ. ಓಕೆ, ನಂತರ ಈಗ ನಾವು ಇಲ್ಲಿ ಅರ್ಜಿನ ಯಶಸ್ವಿಯಾಗಿ ನಾವೀಗ ಸಬ್ಮಿಟ್ ಮಾಡಿದ್ದೀವಿ. ಈಗ ನಾವು ಅರ್ಜಿಯ ಸ್ಥಿತಿಯನ್ನು ಪಡೆಯಿರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಅದರ ಸ್ಟೇಟಸ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದಾಗಿರುತ್ತೆ.
ಓಕೆ, ಚೆಕ್ ಸ್ಟೇಟಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ರೀತಿ ಶೋ ಆಗುತ್ತೆ. ಈಗ ಅದು ನಾಡ ಕಚೇರಿ ಆಪರೇಟರ್ ಹಂತದಲ್ಲಿದೆ ಈಗ ಅದು. ಓಕೆ, ಅವರು ಅರ್ಜಿನೂ ಕೂಡ ರಿಶ್ಯೂ ಮಾಡಿದ್ದಾರೆ. ಓಕೆ, ಈಗ ನೀವು ಇದನ್ನ ಡೇ ಬೈ ಡೇ ಇದನ್ನ ಈ ಆಪ್ಷನ್ಲಿ ಬಂದು ಅರ್ಜಿಯ ಸ್ಥಿತಿಯನ್ನು ಪಡೆಯಿರಿ ಆಪ್ಷನ್ಲಿ ಬಂದು ನೀವು ಡೇ ಬೈ ಡೇ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಅದು 1 ವೀಕಲ್ಲಿ ಆಟೋಮೆಟಿಕ್ ಆಗಿ ಅದು ನೀವು ಸಲ್ಲಿಸಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿದ್ದರೆ ಅದನ್ನು ಅಪ್ರೂವ್ ಮಾಡಿರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.